ತಿರುಕ್ ನನ್ನ ಮಗ ಅಂತ ನಮ್ಮ ಹಳ್ಳಿನಲ್ಲಿ ಮಂಡ್ಯ ಕಡೆ ಎಲ್ಲ ಭಾಷೆನಲ್ಲಿ ಅಂತ ಇಟ್ಕೊಳ್ಳಿ, ಕನ್ನಡದಲ್ಲಿ ಆ ಭಾಷೆ ಇದೆ ಅಂತ ಅವರು ಅದನ್ನೇ ಕಾವ್ಯನಾಮ ಮಾಡ್ಕೊಂಬಿಟ್ರು. ಅವರು ಭಿಕ್ಷೆ ಬೇಡಕ್ಕೆ ಹೋಗ್ತಾಯಿಲ್ಲ, ಪ್ರತಿ ಮನೆಗೂ ಅವರು ಒಂದು ವರ್ಷದಲ್ಲಿ ಒಂದು 2 ತಿಂಗಳು 3 ತಿಂಗಳು ಅದಕ್ಕೆ ಅವ್ರು ತಿರುಕ ಅಂತ ಇಟ್ಕೊಂಡಿರೋದು. ಒಂದು ಸಂದರ್ಶನದಲ್ಲಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ನನಗೆ ಬಾಲಗಂಗಾಧರ ಸ್ವಾಮಿಗಿಂತ ಮಲ್ಲಾಡಿಹಳ್ಳಿಯ ತಿರುಕರೇ ನನಗೆ ಭಾಳ ಮುಖ್ಯವಾಗಿ ಕಾಣಿಸ್ತಾರೆ. ಕಠಿಣ ಶ್ರಮದಿಂದ ತನ್ನ ದೇಹವನ್ನು ಇಟ್ಕೊಂಡಿದ್ರಲ್ಲ, ಅವ್ರು 80-100 ಆಗಿದ್ದರು, ಒಂದು 50-60 ವರ್ಷದವ್ರ ಥರ ಕಾಣೋರು. ಅವ್ರು ಯಾರೋ ಕಾರ್ನಲ್ಲಿ ಬಂದ್ರಂತೆ ದೊಡ್ಡವರು, ಕರೆಯ ಮಲ್ಲಾಡಿಹಳ್ಳಿ ಸ್ವಾಮಿನ ಅಂತ ಇವ್ರನ್ನೇ ಕರೆಯ ಸ್ವಾಮಿ ಕರೆಯ ಹೋಗಪ್ಪ, ನಾವು ಬಂದಿದ್ದೀವಿ ಎಲ್ಲಿಂದ ದೂರದಿಂದ ಅಂತ. ಇಲ್ಲ ಹೇಳಿ, ಏನು ವಿಷಯ ಹೇಳ್ತೀನಿ, ನಿನಗೆ ಯಾಕೆ ಹೇಳ್ತೀಯ, ನೀನು ಮನೆ ಕೂಲಿ ಕೆಲಸ ಮಾಡೋನು, ನಿನಗೇನು ಅರ್ಥ ಆಗುತ್ತೆ ಅಂತ ಆ ಥರ ದಬಾಯಿಸ್ತಾಗು. ಇವರು ಹೋಗ್ಬಿಟ್ಟು ಆಮೇಲೆ ಪಂಚೆ ಉಟ್ಕೊಂಡು ಜುಬ್ಬ ಹಾಕ್ಕೊಂಡು ಬಂದು ನಿಂತ್ಕೊಂಡ್ರಂತೆ. ಅವ್ರಿಗೆ ಅನುಮಾನ, ಏನೇ ನೀನು ಈಗ ತಾನೇ ಚಡ್ಡಿ ಹಾಕೊಂಡು ಬರೀ ನೀವು ಹಾಕೊಂಡು ಓಡಾಡ್ತಾ ಇದ್ದೆ, ನಾನು ಮಲ್ಲಾಡಿ ಸ್ವಾಮಿ ಕರೀರಿ ಅಂದರೆ ನಾನೇ ಅಂದ್ರಂತೆ ಅವರು. ಹಾಗೆ ಇದು ಇದಿದೆ, ಪ್ರತೀತಿ ಇದೆ. ತಿರುಕ ಅಂತ ಅಂದರೆ ತಿರುಕ ಅನ್ನೋದು ತಿರುಪೇ ಬೇಡಿ, ಭಿಕ್ಷೆ ಬೇಡಿ ಬದುಕೋವನಿಗೆ ತಿರುಕ್ ನನ್ನ ಮಗ ಅಂತ ನಮ್ಮ ಹಳ್ಳಿನಲ್ಲಿ ಮಂಡ್ಯ ಕಡೆ ಎಲ್ಲ ಭಾಷೆನಲ್ಲಿ ಅಂತ ಇಟ್ಕೊಳ್ಳಿ, ಕನ್ನಡದಲ್ಲಿ ಆ ಭಾಷೆ ಇದೆ ಅಂತ ಅವರು ಅದನ್ನೇ ಕಾವ್ಯನಾಮ ಮಾಡ್ಕೊಂಬಿಟ್ರು. ಅವರು ರಾಘವೇಂದ್ರ ಅಂತ ಅವ್ರ ಹೆಸರು, ನಾವೆಲ್ಲರೂ ರಾಘವೇಂದ್ರ ಸ್ವಾಮಿ ಅಂತ ಕರಿತಾ ಇದ್ದೋ, ಕೆಲವರು ಮಲ್ಲಾಡಿಹಳ್ಳಿ ಸ್ವಾಮಿ ಅಂತಲೂ ಅವ್ರನ್ನ ಕರಿತಾಯಿದ್ರು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ತುಂಬ ನಾಟಕಗಳು ಬರೆದಿದ್ದಾರೆ ಅವರು, ನಾಟಕ ಪ್ರಿಯರಿರಬೇಕು ಅವರು. ಅವರು ಅಭಿನಯಿಸಿದ್ರ ನಂಗೆ ಗೊತ್ತಿಲ್ಲ, ನಾಟಕಗಳಲ್ಲಿ ಏನಾದ್ರು ಅಭಿನಯಿಸಿದ್ರೆ ಗೊತ್ತಿಲ್ಲ. ತುಂಬ ನಾಟಕಗಳು ಬರೆದಿದ್ದಾರೆ, ಹಾಗೆ ಕಾದಂಬರಿಯನ್ನು ಬರೆದಿದ್ದಾರೆ. ಅದಲ್ಲದೆ ಯೋಗದ ಬಗ್ಗೆ ಬೇಕಷ್ಟು ಪುಸ್ತಕಗಳು ಬರೆದಿದ್ದಾರೆ. ಸ್ವತಃ ಅವರು ಯೋಗ ಅಭ್ಯಾಸ ಮಾಡಿದವರು, ಯೋಗಿ ಎನ್ನಬಹುದು, ತೊಂದರೆ ಇಲ್ಲ. ಒಂದು 100 ವರ್ಷದ ಮೇಲೆ ಬಾಳಿದ್ದಾರೆ ಅವರು, ಬದುಕು ಹೋಗಿತ್ತು. ನಾನು ಅವ್ರ ಜೊತೆ ಒಂದು 2-3 ನಾನು ಕರೆದಿದ್ದರು, ಅವರಿದ್ದಾಗ ಹೋಗಿದ್ದೆ. ಅವ್ರು ತೀರ್ಕೊಂಡ ಮೇಲೂ ನಾನು ಮಲ್ಲಾಡಿಹಳ್ಳಿ ಹೋಗಿದ್ದೆ, ಯಾಕಂತಂದರೆ ರಾಘವೇಂದ್ರ ಪಾಟೀಲರಲ್ಲಿದ್ದರು. ನನ್ನನ್ನು ಒಂದು ಸಲ ಬನ್ನಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿದರು, ಅಲ್ಲೂ ಇದೇ ಮಾತು ಹೇಳಿದ್ದೆ ನಾನು. ಅವರು ಒಂದು 3 ಸಲ ಅವರಿಗೆ ಪದ್ಮಶ್ರೀ ಅಥವಾ ಆ ಥರದ ದೇಶದ ಉನ್ನತವಾದ ಪ್ರಶಸ್ತಿಗಳನ್ನ ಅವರು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ, ಆ ಕಾಲಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಒಂದು 40-50 ವರ್ಷದ ಹಿಂದಿನ ಮಾತು, ಅವರು ಒಂದು ಸಲವೂ ಕೂಡ ತಗೊಳ್ಳಿಲ್ಲ. ರಾಜಕೀಯ ಇದೇನೂ ಇಲ್ಲ, ಅದರಲ್ಲಿ ಹುನ್ನಾರ ಏನೂ ಇಲ್ಲ, ಅಥವಾ ಯಾರೋ ರಾಜಕಾರಣಿ ಹಿಡ್ಕೊಂಡು ಇವರು ಹೋಗಿ, ಇವಾಗೆಲ್ಲ ಹಾಗೇನೆ ಯಾರು ಒಬ್ಬನ ಹಿಡ್ಕೊಂಡು ಹೋದ್ರೆ ಪ್ರಶಸ್ತಿ ಸಿಗೋದು ಅಂತ ಅನ್ನುವ ಒಂದು ಇದಿದೆ ಅಂತ ಇಟ್ಕೊಳ್ಳೋಣ. ಅವರು ಆ ಥರ ಮಾಡಿದವರಲ್ಲ ಅಂತ ಇಟ್ಕೊಂಡ್ಬಿಡೋಣ. ಅವ್ರಿಗೇನು ಅಂತಂದರೆ, ನನಗೆ ನನ್ನ ಮಕ್ಕಳಿಗೆ, ನನ್ನ ಶಾಲೆಗೆ, ಕಾಲೇಜಿಗೆ ಅಥವಾ ವಿದ್ಯಾರ್ಥಿ ನಿಲಯಕ್ಕೆ ಏನಾದ್ರು ಹಣ ಕೊಡಿ, ನನಗೆ ಪ್ರಶಸ್ತಿಗಳು ಬೇಡ ಅಂತಲೇ ಹೇಳ್ತಾಯಿದ್ರು ಅವರು. ಅವರಲ್ಲಿ ಏನೇನೆಲ್ಲ ಮಾಡಿದರು? ಏನು ಮಲ್ಲಾಡಹಳ್ಳಿ ಏನೆಲ್ಲ ಮಾಡಿದರು? ತಿರುಕ ಅವರ ರಾಘವೇಂದ್ರ ಸ್ವಾಮಿಯವರು ಅದನ್ನು ಹೇಳ್ತೀನಿ. ಅವ್ರು ಏನು ಮಾಡಿದ್ರು ಅಂತಂದರೆ, ಮೊದಲು ಆ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆ, ಆ ತಾಲೂಕಿನಾದ್ಯಂತ ಅವರು ಭಿಕ್ಷೆ ಬೇಡಕ್ಕೆ ಹೋಗ್ತಾಯಿಲ್ಲ, ಪ್ರತಿ ಮನೆಗೂ ಅವರು ಒಂದು ವರ್ಷದಲ್ಲಿ ಒಂದು 2 ತಿಂಗಳು 3 ತಿಂಗಳು ಅದಕ್ಕೆ ಅವ್ರು ತಿರುಕ ಅಂತ ಇಟ್ಕೊಂಡಿರೋದು. ತಿರುಪೆ ಅಂದರೆ ನಮ್ಮ ಮಗ ಅಲ್ಲಿ ಅವಾಗ ರಾಗಿ, ಅಕ್ಕಿ, ಜೋಳ ಅವರು ಏನೇನು ಬೆಳೀತಾರೋ ಅಂಥದ್ದೆಲ್ಲ, ಬೆಲ್ಲ ಇತ್ಯಾದಿ ಇತ್ಯಾದಿ ಎಲ್ಲ ಕೊಡ್ತಾಯಿದ್ರು. ಕೆಲವರು ಹಣನೂ ಕೂಡ ಕೊಡ್ತಾಯಿದ್ರು. ಅದಕ್ಕೆ ಪ್ರತಿಫಲವಾಗಿ ಅವರು ಇಲ್ಲಿ ಹೈಸ್ಕೂಲು, ಕಾಲೇಜು, ಆಮೇಲೆ B.Ed ಕಾಲೇಜು ಇದೆಲ್ಲ ಮಾಡಿ ಏನು ಮಾಡಿದ್ರು, ಅವ್ರು ಯಾರಿಗೋ ಎಲ್ಲಿಯವ್ರಿಗೂ ಅಲ್ಲ, ತನ್ನ ತಾಲೂಕು ತನ್ನ ಜಿಲ್ಲೆಯ ಒಂದೊಂದು ಮನೆಯ ಒಬ್ಬೊಬ್ಬರಿಗೆ B.Ed ಮಾಡಿಸಿರುವಂಥ ಅತ್ಯಂತ ಅಪರೂಪವಾದ ಶಿಕ್ಷಣ ತಜ್ಜರು ಅಂತ ನನ್ನ ಅಭಿಪ್ರಾಯ. ನಾನು ಇದನ್ನು ಇಷ್ಟು ಗಟ್ಟಿಯಾಗಿ ಹೇಳೋಕ್ಕೆ ಕಾರಣ ಏನು ಅಂತಂದರೆ, ಒಂದು ಸಂದರ್ಶನದಲ್ಲಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ನನಗೆ ಬಾಲಗಂಗಾಧರ ಸ್ವಾಮಿಗಿಂತ ಮಲ್ಲಾಡಿಹಳ್ಳಿಯ ತಿರುಕರೇ ನನಗೆ ಭಾಳ ಮುಖ್ಯವಾಗಿ ಕಾಣಿಸ್ತಾರೆ. ಇದು ಕುವೆಂಪು ಅವ್ರನ್ನ ಅವ್ರು ನೋಡಿಲ್ಲ, ಅವರು ತಿರುಕರು ಬಂದು ಕುವೆಂಪು ನೋಡಿಲ್ಲ, ಎಲ್ಲ ಕೇಳಿದ್ದಾರಲ್ಲ. ಅಂದರೆ ಅವ್ರು ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಇದು ಕುವೆಂಪು ಅವ್ರು ಹೇಳ್ತಾರೆ. ನಾನು ಪ್ರತಿದಿನ ಪತ್ರಿಕೆ ಓದ್ತೀನಿ. ಓದೋದೇನು ಅಂದರೆ, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಗಮನಿಸೋದು ಅಷ್ಟೇ ನಾನು ಮಾಡ್ತೀನಿ. ರಾಜಕೀಯದ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಪತ್ರಿಕೆ ಓದು ಅಂತ ನನ್ನ ಇವರು ಕುವೆಂಪು ಅನ್ನೋ ಪುಸ್ತಕದಲ್ಲಿ ಬರುತ್ತೆ ಮಾತು, ಗೊತ್ತಾಯ್ತಾ? ಹಾಗೆ
ತಿರುಕರು ಎಲ್ಲೆಲ್ಲಿ ಹೋಗಿ ಆ ಸುತ್ತ ಅಷ್ಟೇ ಅದು ಬಿಟ್ಟು ಅವರು ಬೇರೆ ತಾಲೂಕು ಬೇರೆ ಜಿಲ್ಲೆಗೆಲ್ಲ ಬಂದು ಅದೇ ಒಂದು ದಂಧೆ ಥರ ಮಾಡ್ಕೊಂಡಿದ್ದವರಲ್ಲ. ತುಂಬ ಸರಳವಾಗಿದ್ದರು. ಆದರೆ ಭಾಳ ಎಂಥದ್ದು ಕಠಿಣ ಶ್ರಮದಿಂದ ತನ್ನ ದೇಹವನ್ನು ಇಟ್ಕೊಂಡಿದ್ರಲ್ಲ. ಅವ್ರು 80-100 ಆಗಿದ್ದರು. ಒಂದು 50-60 ವರ್ಷದವ್ರ ಥರ ಕಾಣೋರು. ಯಾವಾಗಲೂ ಚಡ್ಡಿ ಇದು ಬನೀನು ಯೋಗದಿಂದನೇ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಅವರು ಅದನ್ನು ಕಟ್ಟಿ ಬೆಳೆಸಿ ಉಳಿಸಿ ಹೋಗಿದ್ದಾರೆ. ಈಗ ಏನು ಅವರು ಸಂಸಾರಸ್ಥರಲ್ಲ, ಅವರು ಗೃಹಸ್ಥರಲ್ಲ. ಆದ್ದರಿಂದ ಏನಾಗಿದೆ, ಆ ಜಿಲ್ಲೆಗೆ ಆ ತಾಲೂಕಿಗೆ ಒಂದು ಕೋಡು ಕೊಂಬು ಬಂದಿದೆ ಅಂತ ಅನ್ಕೋತೀನಿ. ನಾವೆಲ್ಲ ಮಲ್ಲಾಡಿಹಳ್ಳಿ ಸ್ವಾಮಿ, ಮಲ್ಲಾಡಿಹಳ್ಳಿಗೆ ಹೋಗಿ ಸೇರಿ ಊಟ ಗೀಟ ಎಲ್ಲ ಹಾಕ್ತಾರೆ ಮಾಡ್ತಾರೆ ಅಂತ. ಅಲ್ಲಿಯೇ ಆ ಮಲ್ಲಾಡಿಹಳ್ಳಿ ಅಂತ ಜಾಗದಲ್ಲಿಯೇ ಚಿದಂಬರರಾವ್ ಇದ್ದರು. NS ಚಿದಂಬರರಾವ್ ಕತೆಗಾರರು, ಅವ್ರು ಮೇಷ್ಟ್ರಾಗಿದ್ದರು. HS ವೆಂಕಟೇಶಮೂರ್ತಿ ಅಲ್ಲಿ ಡ್ರಾಯಿಂಗು ಅದು ಯಾವುದೋ ಇದು ಟೀಚರ್ ಆಗಿದ್ದವರು ಅಲ್ಲಿ ಮೊದಲು. ಇವರೆಲ್ಲರನ್ನೂ ಅಲ್ಲಿ ಬೆಳೆಸಿದ್ದಾರೆ. ರಾಘವೇಂದ್ರ ಪಾಟೀಲರು ಅಲ್ಲಿದ್ದರು. ಅಂದರೆ ಎಂತೆಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇನು ಯೂನಿವರ್ಸಿಟಿ ಅಲ್ಲ, ಸರ್ಕಾರದ ಇದಲ್ಲ. ಹಾಗಾಗಿ ಬೆಳೆಯೋರಿಗೆ ಮೊದಲು ಪ್ರೋತ್ಸಾಹ ಕೊಟ್ಟಲ್ಲಿ, ಆಮೇಲೆ ಅವರವರು ದೊಡ್ಡವರಾದ್ಮೇಲೆ ಅವರವರು ಇದನ್ನು ಹುಡುಕೊಂಡು ಹೋಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅವ್ರ ಮಾತು ತುಂಬ ಆಡ್ತಾ ಇರಲಿಲ್ಲ, ಮಾತಿಗೆ ಅವ್ರು ಬೆಲೆ ಕೊಡ್ತಾ ಇರಲಿಲ್ಲ. ಮಾತಿನಿಂದ ಏನೂ ಉಪಯೋಗ ಇಲ್ಲ ಅನ್ನೋರು. ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕು. ಸ್ವತಃ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಚಡ್ಡಿ ಬನೀನು ಹಾಕ್ಕೊಂಡೇ ಅವರು ಆಶ್ರಮ ಥರ ಇತ್ತದು. ಅಲ್ಲಿ ಅವರು ತಮ್ಮದೇ ಆದ ಇದು ಮಾಡ್ಕೊಂಡು ಹೋದರು. ಎಷ್ಟೋ ಸಲ ಒಂದು ಇದೇ ಇದೆ, ಪ್ರತೀತಿನೇ ಇದೆ. ಅವ್ರು ಯಾರೋ ಕಾರ್ನಲ್ಲಿ ಬಂದ್ರಂತೆ ದೊಡ್ಡವರು, ಕರೆ ಆ ಮಲ್ಲಾಡಿಹಳ್ಳಿ ಸ್ವಾಮಿನ ಅಂತ ಇವ್ರನ್ನೇ ಸ್ವಾಮಿ ಕರೆ ಹೋಗಪ್ಪ, ನಾವು ಬಂದಿದ್ದೀವಿ ಎಲ್ಲಿಂದ ದೂರದಿಂದ ಅಂತ. ಇಲ್ಲ ಏನು ವಿಷಯ ಹೇಳ್ತೀನಿ. ನಿನಗೆ ಯಾಕೆ ಹೇಳ್ತೀಯ, ನಿಮ್ಮ ಮನೆ ಕೂಲಿ ಕೆಲಸ ಮಾಡೋನು, ನಿನಗೇನು ಅರ್ಥ ಆಗುತ್ತೆ ಅಂತ ಆ ಥರ ದಬಾಯಿಸ್ತಾಗು. ಇವರು ಹೋಗ್ಬಿಟ್ಟು ಆಮೇಲೆ ಪಂಚೆ ಉಟ್ಕೊಂಡು ಜುಬ್ಬ ಹಾಕ್ಕೊಂಡು ಬಂದು ನಿಂತ್ಕೊಂಡ್ರಂತೆ. ಅವ್ರಿಗೆ ಅನುಮಾನ, ಏನೇ ನೀನು ಈಗ ತಾನೇ ಚಡ್ಡಿ ಹಾಕೊಂಡು ಬರೀ ನೀವು ಹಾಕೊಂಡು ಓಡಾಡ್ತಾ ಇದ್ದೆ, ನಾನು ಮಲ್ಲಾಡಿ ಸ್ವಾಮಿ ಕರೀರಿ ಅಂದರೆ ನಾನೇ ಅಂದ್ರಂತೆ ಅವರು. ಹಾಗೆ ಇದಿದೆ, ಪ್ರತೀತಿ ಇದೆ ಈ ಥರ. ಅಷ್ಟು ಸರಳ ಇದ್ದರು ಅಂತ. ಆಮೇಲೆ ಅದಕ್ಕೆ ಅವ್ರು ಏನು ಬೇಜಾರು ಏನು ಮಾಡ್ಕೊಳ್ಳಿಲ್ಲ ಅಂತ ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಒಂದು ರೀತಿಯ ಅವ್ರೇನು ನಮಗೇನು ಉಪದೇಶ ಮಾಡ್ತಿರಲಿಲ್ಲ. ಯಾರಿಗೂ ಅವರು ಉಪದೇಶ ಮಾಡಿದವರಲ್ಲ. ಯೋಗ ಕಲಿಬೇಕು ಮಾಡಬೇಕು ಅಂದಿತ್ತು. ಪುಸ್ತಕಗಳು ತುಂಬ ಬರೆದಿದ್ದಾರೆ ಯೋಗದ ಬಗ್ಗೆ, ಯೋಗಾಸನಗಳ ಬಗ್ಗೆ ಪುಸ್ತಕಗಳಿವೆ ಅವರವು. ಸೊ ಹೀಗಾಗಿ ಚಿತ್ರದುರ್ಗ ಜಿಲ್ಲೆಯ ಇದಕ್ಕೆ ಒಂದು ಕಳಶಪ್ರಾಯವಾಗಿ ತಿರುಕರಿದ್ದರು. ಕನ್ನಡ ಸಾಹಿತ್ಯಕ್ಕೆ ಅವರ ನಾಟಕಗಳು, ಕಾದಂಬರಿಗಳು, ಈ ಥರ ಎಲ್ಲ ಏನಿದೆಯಲ್ಲ, ಅದು ಏನೇನು ಒಬ್ಬರು ಅದನ್ನು ಅಧ್ಯಯನ ಮಾಡಿದವರಿಲ್ಲ, ಅದ್ರ ಬಗ್ಗೆ ಮಾತಾಡಿದವರಿಲ್ಲ. ಆ ಕೆಲಸ ಆಗಬೇಕು ಇನ್ನಾದರೂ. ನಿಮ್ಮ ದೃಷ್ಟಿಯಲ್ಲಿ ಅವರ ಸೃಜನಾತ್ಮಕ ಕೆಲಸಗಳು ಎಷ್ಟು ತೂಕ ಬಂತು? ಅವ್ರು ಇಂಥವ್ರು ಏನು ಮಾಡ್ತಾರೆ ಅಂತಂದರೆ, ಹೇಳ್ತೀನಿ, ಅವ್ರು ಕೃತಿಗಳು ಓದಿದ್ರೆ ಅವ್ರದ್ದೆಲ್ಲ ಕೂಡ ಕನ್ಸ್ಟ್ರಕ್ಟಿವ್ ಆಗಿರ್ತದೆ, ರಚನಾತ್ಮಕ ಅಲ್ಲ, ಸುಧಾರಣಾತ್ಮಕವಾಗಿರ್ತದೆ. ಏನು ಮಾಡಬಹುದು, ಈಗ ಒಂದು ಕತೆ ಬರೆದ್ರೆ ಕೊನೆಗೂ ಏನು ಅಂತಂದರೆ ತನ್ನನ್ನು ತಾನು ಅಲ್ಲಿಯ ಜೀವನಕ್ಕೆ, ಅಲ್ಲಿಯ ಒಂದು ಸಂಸ್ಥೆಗಳಿಗೆ ಇತ್ಯಾದಿಗಳಿಗೆ ತನ್ನನ್ನು ತಾನು ಅರ್ಪಿಸ್ಕೋಬೇಕು ಅನ್ನೋ ಹಾಗೆ ಆ ಕಥೆಗಳಿರ್ತವೆ. ಮೋಟಿವ್ ಆ ಥರ ಇರ್ತದೆ ಅದು. ಹಾಗಾಗಿ ಅದು ಪ್ರತ್ಯೇಕವಾದ, ಈಗ ಹೊರಗಿನವರು ಬರೆದ ಹಾಗೆ ಕತೆ ಕಾದಂಬರಿ ಅವರು ಬರೆಯೋಕ್ಕಾಗಲ್ಲ. ಅಂದರೆ ಅಲ್ಲಿ ಎಲ್ಲ ಥರದ್ದು ಇದು ಶೃಂಗಾರ, ಯುದ್ಧಗಳು, ಘರ್ಷಣೆಗಳು ಇತ್ಯಾದಿ ಅವರು ಅದನ್ನು ಅಲ್ಲಿ ಮಾಡೋದಿಲ್ಲ. ಅವ್ರು ಏನಿದ್ರು ಕೂಲಾಗಿ ಸಮಾಧಾನವಾಗಿ ಆ ನಾಟಕಗಳಲ್ಲಿ ಕೊನೆಗೂ ಕನ್ಕ್ಲೂಷನ್ ಏನು, ಅವನು ಅಲ್ಲಿ ದುಡಿಬೇಕು, ತ್ಯಾಗ ಮಾಡಬೇಕು, ಇದೇ ಅವರ ಒಟ್ಟು ಕೃತಿಗಳೇ ಇರ್ತದೆ. ಆದ್ದರಿಂದ ಅದೇನಾಗುತ್ತೆ, ಒಂದು ರೀತಿ ಅದು ಏನೋ ಇವರು ಉಪದೇಶ ಮಾಡ್ತಾರೆ, ಮೋಟಿವ್ ಅದಿರುತ್ತೆ ಅಂತ ಹೇಳಿದ್ರೆ. ಸಮಾಜದ ಸುಧಾರಣೆಗೆ ಅವ್ರು ಬೇಕಂದ್ರೆ ಅವ್ರು ಮಾಡ್ತಾ ಇರೋದು ಅದೇ ಕೆಲಸ ತಾನೇ. ಅವ್ರು ಮಾತಾಡಲಿಲ್ಲವೇ ಹೊರತು ಬರೆಯೋ ಬರವಣಿಗೆ ಎಲ್ಲದರಲ್ಲೂ ಅದನ್ನು ಮಾಡಿದ್ದಾರೆ. 1-2 ಅಲ್ಲಪ್ಪ, 20-30 ಪುಸ್ತಕ ಬರೆದಿದ್ದಾರೆ ಕಥೆ ಕಾದಂಬರಿಗಳನ್ನು. ಸೊ ಹಾಗೆ ನಾವು ಏನು ತಿಳ್ಕೊತೀನಿ ನಾನು ಅಂದರೆ, ಒಬ್ಬ ಸ್ವಾಮಿಯಾಗಿಯೂ ಆತ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿಯೋ ಅಥವಾ ಅದೊಂದು ಯೋಜನೆ ಅಲ್ವಾ, ಒಂದು ವಿದ್ಯಾರ್ಥಿಗೆ ಅನ್ನ ವಸತಿ ಬಟ್ಟೆ ಎಲ್ಲ ಕೊಟ್ಟು ಹೌದು ಅವ್ರನ್ನ ಮೇದಕ್ಕೆ ತರಬೇಕು ಅನ್ನೋದು ಶಿಕ್ಷಣ ಕ್ಷೇತ್ರಕ್ಕೆ ಅವರು ದುಡಿದಿದೆಯಲ್ಲ, ಅದು ದೊಡ್ಡದೇ ಅಲ್ವಾ. ಅವರು ಅದಕ್ಕೆ ಬೇಕಾದ ತಕ್ಕಂತೆ ಅವಾಗ ಮಾಡ್ತಾರೆ. ಇಷ್ಟು ಬೆಳೆದಿರಲಿಲ್ಲ ಆಗ. ಇವತ್ತೇನಿದೆ, ಗೌರ್ಮೆಂಟಿಂದ ಫಂಡ್ ತರಬಹುದು, ಮಾಡ್ಬೋದು. ಯಾರೋ ಒಬ್ಬ ಮಿನಿಸ್ಟ್ರನ್ನೋ ಅಥವಾ MLAನೋ ಟ್ರಸ್ಟಿನ ಅಧ್ಯಕ್ಷ ಅಂತ ಮಾಡಿಕೊಂಡ್ರೆ ಅವನ ಮೂಲಕ ವ್ಯವಹರಿಸೋದು, ಅದೆಲ್ಲ ಈಗ ಹುನ್ನಾರಗಳು ಅವೆಲ್ಲ ಆಗ್ಬಿಟ್ಟಿದೆ. ಮೊನ್ನೆ ಯಾವತ್ತೋ ನೋಡಿದೆ, ಪ್ರತಿಯೊಬ್ಬ ಮಿನಿಸ್ಟ್ರಿಗೂ ಕೂಡ ಕಾಲೇಜ್ ಇವೆ, ಎಲ್ಲರಿಗೂ ಇದೆ, ಎಲ್ಲ ಪಾರ್ಟಿ ಎಲ್ರಿಗೂ ಇದೆ. ಅವರು ಆ ಕಾಲದವ್ರಲ್ಲ ಅವರು.
ಅವತ್ತು ಅವರು 75 ವರ್ಷ ಹಿಂದೆ ಒಂದು ಶಿಕ್ಷಣ ಸಂಸ್ಥೆ ಅಂತ ಮಾಡಿ ಅವರು ಹೋಗಿ ಪಾಪ ಕಾಡಲ್ಲಿ ಇದು ಆಶ್ರಮ ಕಟ್ಕೊಂಡಿರೋದು ಬದಲು ಊರ ಮಧ್ಯೆ ಒಂದು ಶಿಕ್ಷಣದ ಒಂದು ಆಶ್ರಮ ಕಟ್ಕೊಂಡವರು ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟರಲ್ಲ, ಅದು ಭಾಳ ದೊಡ್ಡದು ಅಂತ ನನ್ನ ಭಾವನೆ. ಅಂಥವ್ರು ನೋಡಿದ್ದು ನಮಗೊಂದು ಹೆಮ್ಮೆ. ಇಂಥವ್ರು ಹೀಗಿದ್ದಾರಲ್ಲ, ನಾವು ಆ ದಿಕ್ಕಲ್ಲೇ ದಾರಿನಲ್ಲಿ ನಾವು ಹೋಗದೇ ಇರ್ಬೋದು, ಬಟ್ ಆ ಥರ ಇದ್ದಾರಲ್ಲ ಅವ್ರು ನೋಡಿದ್ವಲ್ಲ ಅಂತ. ಆಮೇಲೆ 2-3 ಸಲ ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದಿದ್ದೀನಲ್ಲ, ಹೋಗ್ತಾ ಇರ್ತೇನೆ ಯಾವಾಗಲಾರು ಕರೆದ್ರೆ. ಅದು ಇವತ್ತಿಗೂ ಮನಸ್ಸಿಗೆ ತಾಕುವ ಹಾಗೆ ಸೆಲ್ಫ್ ಮೇಡ್ ಮ್ಯಾನ್ ಅನ್ನೋ ಥರ ಹೇಳ್ತಾರಲ್ಲ, ಹಾಗೆ ಸ್ವಯಂ ನಾವೇ ದುಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಬೆಳೆಯೋದು ಹೇಗೆ ಅನ್ನೋದಕ್ಕೆ ಅದೊಂದು ಮಾದರಿ ಮಲ್ಲಾಡಿ ಹಳ್ಳಿಯ ಶಿಕ್ಷಣ ಸಂಸ್ಥೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ಏನಂತಂದರೆ ನೋಡಿ, ಅವ್ರಿಗೂ ಆ ಗೌರವ, ಆ ಪ್ರೀತಿ, ವಿಶ್ವಾಸ ನಾವು ತೋರಿಸ್ತವರು ಜಾಚಾನಿಯವರು. ಅವರು ಬೆಂಗಳೂರಿನಲ್ಲೇ ಇದ್ದರು. ಇವತ್ತು ಅದನ್ನು ಚನ್ನಮಲ್ಲ ವೀರಭದ್ರ ಸ್ವಾಮಿಯವ್ರನ್ನ ಅಲ್ಲಿ ತಂದು ಕೂರಿಸಿ ತಮ್ಮ ಜಾಗದಲ್ಲಿ ಅವರು ಹೋದರು. ಯಾರು? ಜಾಚಾನಿ. ಜಾಚಾನಿ. ಅವರು ಮೇಲ್ನೋಟಕ್ಕೆ ಏನೋ ಒಬ್ಬ ಸನ್ಯಾಸಿಯೋ ಸ್ವಾಮಿ ಥರ, ನಿಜ ಹೌದು, ಇವರು ಹೌದು ಅವರು ಹೌದು. ಆದರೆ ಸಾಮಾಜಿಕ ಎಲ್ಲ ಹೋರಾಟಗಳಲ್ಲೂ ಜಾಚಾನಿಯವ್ರದ್ದು ಪಾತ್ರ ಇದೆ. ಅದರಲ್ಲೂ ಪ್ರಗತಿಶೀಲರ ಬಗ್ಗೆ ಅವ್ರಿಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತು. ಹಾಗಾಗಿ ಆನಾಕ್ರು ಅವರು ನಿಡುಮಾಮಿಡಿ ಸ್ವಾಮಿಯ ಬಗ್ಗೆ, ನಿಡುಮಾಮಿಡಿ ಅಂತಾರೆ ಅವರು, ಅದು ಊರದು, ಅದು ಇಲ್ಲಿ ಮಠದ ಹೆಸರು ಅದೇನೆ. ನಿಡುಮಾಮಿಡಿ ಸ್ವಾಮಿಯ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಪ್ರಗತಿಶೀಲರೇ ಆದಂಥ ಆನಾಕ್ರು ಅವರು ಒಬ್ಬ ಸ್ವಾಮಿಯವ್ರ ಬಗ್ಗೆ ಯಾವ ಥರ ಬರೆದಿದ್ದಾರೆ ಅಂದರೆ, ಅವ್ರು ನಾವು ಒಬ್ಬ ಲಿಂಗಾಯತ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆ ಮಠವನ್ನು ಎಲ್ಲರಿಗೂ ಆಶ್ರಯ ಕೊಟ್ಟವರು, ಅನ್ನ ಆಶ್ರಯ ನೀರು ಕೊಟ್ಟವಂಥವರು. ಆಮೇಲೆ ತಾವು ಬರವಣಿಗೆ ಬಹುಶಃ ಅವರು ಒಂದು 200 ಪುಸ್ತಕದ ಮೇಲೆ ಬರೆದಿರಬೇಕು ಜಾಚಾನಿಯವರು. ಸೊ ಹಾಗಾಗಿ ಆ ಮಟ್ಟಿಗೆ ಹಾಗೇನೆ ಇವರು ಬೆಂಗಳೂರಿನಲ್ಲಿದ್ದರು. ಆದ್ದರಿಂದ ನಮಗೆಲ್ಲರಿಗೂ ಗೊತ್ತಾಯಿತು. ತಿರುಕರು ಅಲ್ಲೆಲ್ಲ ಹೊಳಲ್ಕೆರೆಯಲ್ಲಿ ಇದ್ಕೊಂಡು ಮಲ್ಲಾಡಿಯಲ್ಲಿ ಅಂತ ಇದ್ಕೊಂಡವರು ಪಾಪ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋದರು. ಅವರಿಗೆ ಪ್ರಚಾರವೂ ಬೇಕಿರಲಿಲ್ಲ, ಆ ಪ್ರಚಾರಕ್ಕೂ ಆಸೆ ಪಡಲಿಲ್ಲ ಅವರು. ಈ 2 ವ್ಯತ್ಯಾಸ ನಾನು ಹೇಳಬೇಕಾಗಿತ್ತು. ಚಾಚಾನಿಯವ್ರನ್ನೂ ನಾನು ನೋಡಿದ್ದೆ. ಅವ್ರ ಪಾಡಿಗೆ ಅವರು ದೊಡ್ಡ ಮಹಾನ್ ವಿದ್ವಾಂಸರವರು. ಅವ್ರದ್ದೇ ಆದ ಒಂದು ದೃಷ್ಟಿಕೋನದಲ್ಲಿ ಶರಣ ಸಾಹಿತ್ಯವನ್ನು ತುಂಬ ಅನಲೈಸ್ ಮಾಡಿದ್ದಾರೆ. ಶೂನ್ಯ ಸಂಪಾದನೆಯ ಬಗ್ಗೆ ಸಾಕಷ್ಟು ವಾಲ್ಯೂಮ್ಸ್ ಬರೆದಿದ್ದಾರೆ. ಅದು ಭಾಳ ಮೇಜರ್ ವರ್ಕು ಶಿವಶರಣರ ಕುರಿತಾದಂಥ ಕೃತಿಗಳಲ್ಲಿ ಶೂನ್ಯ ಸಂಪಾದನೆ. ಅದ್ರ ಬಗ್ಗೆ ಜಾಚಾನಿಯವರು ಭಾಳ ಅದ್ಭುತವಾದ ವಾಲ್ಯೂಮ್ಸ್ ಟುಗೆದರ್ ಬರೆದಿದ್ದಾರೆ. ಸೊ ಹಾಗಾಗಿ ಅವರು ಹಾಗೇ ಅವರು ಯಾವುದೇ ಒಂದು ನಾನು ಯಾವುದೋ ಒಂದು ಧರ್ಮಕ್ಕೆ ಅಥವಾ ವೇದ, ಭಗವದ್ಗೀತೆ ಈ ಥರದ ಆ ಥರ ಭಕ್ತಾವಳಿಯ ಇದರಲ್ಲಿ ಅವ್ರು ಸೇರಿರಲಿಲ್ಲ ನನ್ನ ಪ್ರಕಾರ. ಅವರೇನಿದ್ರು ಕಾಯಕ, ಸ್ವತಃ ಅವರೇ ಮಾಡ್ತಾಯಿದ್ರು, ದುಡಿತಾಯಿದ್ರು. ಹಾಗೆ ಎಲ್ಲರೂ ದುಡಿದು ಬದುಕಬೇಕು ಅನ್ನೋದು ಅವರ ನಿಲುವಾಗಿತ್ತು. ಆದ್ದರಿಂದ ಆ ಸಂಸ್ಥೆ ಇವತ್ತಿಗೂ ಚೆನ್ನಾಗಿ ಉಳಿದಿವೆ. ಯಾರು ಹೊರಗಿನಿಂದ ಯಾವುದೇ ಸಹಾಯ ಸಿಗದೇ ಇದ್ದರೂ ಅದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಇದೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ.